ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಆ ಹುಡುಗ ಇಂಥವನೋ ಏನೋ. ಅಕಸ್ಮಾತ್ ಅವನ ಜೊತೆ ರೌಡಿಗಳಿದ್ರೆ, ಅಮ್ಮ ಮತ್ತೆ ಅಬ್ಬಿಗೆ ಏನಾದರೂ ಅನಾಹುತ ಆದರೆ ಏನೇನು ಇಷ್ಟು ಬೇಗ ಬಂದ್ಬಿಟ್ರಿ? ಸಮರ್, ಸಿರಿ ಅವರು ಹೀಗೆನಾ? ಮನೆಗೆ ಬೇಗ ಬಂದರೆ ಯಾಕೆ ಬೇಗ ಬಂದ್ರಿ ಅಂತ ಕೇಳ್ತಾರೆ ಸರ್. ಇಲ್ಲ ಸರ್, ರೀ ಮದುವೆ ಕೆಲಸಗಳಲ್ಲೇನು ಉಳಿದಿದೆಯಲ್ಲ, ಅದಕ್ಕೆ ಬೇಗ ಬಂದೆ. ಮನೇಲಿ ಯಾರೂ ಕಾಣ್ತಿಲ್ಲ? ಅಮ್ಮ ಅಭಿ ಇನ್ನೂ ಬಂದಿಲ್ವಾ? ಏನು ಮಾಡಲಿ ಈಗ? ಇರೋ ವಿಷಯ ಏನು ಅಂತ ಹೇಳಿಬಿಡ್ಲಾ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಲಾ? ಪೂರ್ಣಿ, ಏನಾಯ್ತು? ಯಾಕೆ ಹಿಂಗಿದ್ಯಾ? ಅಮ್ಮ ಅಭಿ ಇನ್ನೂ ಬಂದಿಲ್ವಾ ಅಂತ ಕೇಳಿದೆ. ಇಲ್ಲ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಿಲ್ಲ, ಮದುವೆ ಕೆಲಸಗಳು ತುಂಬ ಇದೆ. ನಾಳೆನೇ ಚಪ್ಪಲಿ ಶಾಸ್ತ್ರ, ಎಲ್ಲ ವ್ಯವಸ್ಥೆಗಳು ಆಗಬೇಕು. ಅಮ್ಮ ಇದ್ದರೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟೇನಾ? ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನು ಸಮರ್ ನಿನಗೆ ಸಹಾಯ ಮಾಡ್ತೀನಿ. ತಂಗಿ ಮದುವೆ ಅಂದಮೇಲೆ ಸಮರ್ಥ್ ಖುಷಿಯಿಂದ ಸಹಾಯ ಮಾಡ್ತಾನೆ ಅಲ್ವಾ ಸಮರ್ಥ್? ನೀವು ಯಾವುದೇ ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಅಂದರೆ ಖುಷಿಯಿಂದನೇ ಮಾಡ್ತೀನಿ. ಈಗ ಹೇಳು, ಏನು ಕೆಲಸಗಳಾಗಬೇಕಂತ. ನೀನು ಹೇಳೋ ಕೆಲಸಗಳೆಲ್ಲ ಚಿಟಿಕೆ ಹೊಡೆಯಷ್ಟರಲ್ಲೇ ಮಾಡಿ ಮುಗಿಸ್ತೀವಿ. ಒಂದು ನಿಮಿಷ, ರೂಮಿಗೆ ಹೋಗಿ ಬರ್ತೀನಿ. ನೀವು ಅಭಿ ಸರ್ ಹತ್ರ ಸುಳ್ಳು ಹೇಳಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಲಿ? ಸುಳ್ಳು ಹೇಳೋ ಅಂಥದ್ದು ಏನಿದೆ? ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಅಭಿ ಅಮ್ಮ ಇನ್ನೂ ಯಾಕೆ ಬಂದಿಲ್ಲ? ಅಭಿ ಮತ್ತೆ ಅಮ್ಮನಿಗೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಇಲ್ಲ, ನಾನು ಬೆಳಿಗ್ಗೆನೇ ನಿಮ್ಮನ್ನು ಅಬ್ಸರ್ವ್ ಮಾಡಿದೆ. ಬೆಳಿಗ್ಗೆ ಅಭಿ ಮತ್ತೆ ಅಮ್ಮ ಹೊರಡುವಾಗ ಎಲ್ಲರೂ ಒಂದು ರೀತಿ ಟೆನ್ಷನಲ್ಲಿದ್ರಿ. ಯಾಕೆ? ಏನು ನಡೀತಾ ಇದೆ? ಏನಾದರೂ ತೊಂದರೆ ಆಗಿದೆಯಾ? ಹೇಳಿ, ಏನಾಯಿತು? ಅಭಿ ಮತ್ತೆ ಅಮ್ಮ ಹೋಗ್ಬೇಕಾದ್ರೆ ಯಾಕಷ್ಟು ಟೆನ್ಷನಲ್ಲಿದ್ದರು? ಈಗ ನೋಡಿದ್ರೆ ನೀವು ಆತಂಕದಲ್ಲಿದ್ದೀರಾ. ಪ್ಲೀಸ್ ಹೇಳಿ. ಹೇಳಿದ್ನಲ್ಲ, ಅವರಿಬ್ರು ಮಾರ್ಕೆಟಿಗೆ ಹೋಗಿದ್ದಾರೆ. ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ. ನಿಮ್ಮ ಮಾತು ನಿಜನಾ? ಹೌದು, ನನ್ನ ಮಾತು ನಿಜ. ನಾನು ಅವ್ರಿಗಂತಾನೆ ಕಾಯ್ತಾ ಇದ್ದೀನಿ. ಯೋಚನೆ ಮಾಡಿಬಿಡಿ. ಅಭಿ ಏನು ಅಂತ ನನಗೆ ಮೊನ್ನೆ ಅಷ್ಟೇ ಗೊತ್ತಾಗಿದೆ. ಅವನ ಜೊತೆ ಅಮ್ಮ ಇದ್ದಾರೆ ಅಂತಂದರೆ ಅಮ್ಮ ಸೇಫಾಗಿರ್ತಾರೆ. ಅಭಿಗೆ ಅವ್ರ ಮೇಲೆ ಮುನ್ಸಿರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಇದೆ. ಅವರಿಬ್ಬರು ಆರಾಮಾಗೆ ಬರ್ತಾರೆ. ಹಾಗೇನೆ ಅಮ್ಮಂಗೆ ಎಂಥವ್ರ ಮನಸ್ಸನ್ನಾದರೂ ಬದಲಾಯಿಸೋ ಶಕ್ತಿ ಇದೆ. ಅಷ್ಟಕ್ಕೂ ಅವ್ರು ಹೋಗಿರೋದು ಮಾರ್ಕೆಟಿಗೆ ತಾನೆ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಸರಿ, ಮದುವೆ ಕೆಲಸ ಏನೇನಿದೆ ಹೇಳಿ, ಚಕಾಚಕ ಅಂತ ಮಾಡ್ತೀನಿ. ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಕೆಲಸಗಳಿದೆ ಅಂತ ಹೇಳಿದ್ರಲ್ಲ, ಏನದು? ಅದು ಅಭಿ ಮತ್ತೆ ಅಮ್ಮ. ಅಭಿ ಮತ್ತೆ ಅಮ್ಮ ಏನಾಯ್ತು ಹೇಳಿ? ಅಭಿ ಮತ್ತೆ ಅಮ್ಮ ಆಚೆ ಹೋಗಿರೋದು. ಅಮ್ಮ ಮತ್ತೆ ಅಭಿ ಬಂದ್ರು ಅಂತ ಹೇಳಕ್ ಬಂದೆ. ಅಭಿ ಅಮ್ಮ ಹೋದ ಕೆಲಸ ಆಯ್ತಾ? ಇದೇನಿದು? ಅಭಿ ಮತ್ತೆ ಅಮ್ಮ ಹೋಗಿದ್ದು ಮಾರ್ಕೆಟ್ಗೆ, ಆದರೆ ಇವರು ಅವ್ರು ಯಾವುದೋ ಬೇರೆ ದೇಶಕ್ಕೆ ಹೋಗಿ ಬಂದವ್ರ ಹಾಗೆ ಖುಷಿ ಪಡ್ತಿದಾರಲ್ಲ. ನೀವು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿದೆ. ಅದಕ್ಕೆ ನಿಮಗೆ ಕಾಲ್ ಮಾಡ್ತಾ ಇದ್ದೆ. ಓಹ್ ಹೌದಾ? ನಮಗೆ ಗೊತ್ತೇ ಆಗಲಿಲ್ಲ. ಅದು ಪುರೋಹಿತರ ಹತ್ರ ಮಾತಾಡ್ತಾ ಇದ್ವಿ. ಪೂಜೆಗೆ ಏನೇನು ಬೇಕು ಅಂತ ಲಿಸ್ಟ್ ಕೊಡ್ತಾ ಇದ್ರು. ಹಾಗಾಗಿ ಬರೋದು ಸ್ವಲ್ಪ ತಡ ಆಯಿತು. ಅರೆ, ಇದೇನಿದು? ನೀವು ಹೋಗಿದ್ದು ಮಾರ್ಕೆಟ್ಗಲ್ವಾ? ಕೈಯಲ್ಲೇನೂ ಇಲ್ಲ, ಏನೂ ತಗೊಳ್ದೆ ಹಾಗೆ ಬಂದ್ರ? ಅರೆ, ನಾವು ಹೋಗಿದ್ದು ಮಾರ್ಕೆಟ್ಗಲ್ಲ, ಪುರೋಹಿತರ ಮನೆಗೆ.
ನಡೀರಿ ಮದುವೆ ಕೆಲ್ಸಗಳು ತುಂಬ ಇದೆ. ಎಲ್ಲರೂ ಒಂದೊಂದು ಕೆಲ್ಸಗಳು ಮಾಡಿದ್ರೆ ಬೇಗ ಆಗತ್ತೆ. ಅವಿ, ಸಮರ್ಥ್, ಲಗ್ನ ಪತ್ರಿಕೆಗಳು ಎಲ್ರಿಗೂ ಕೊಟ್ಟಾಯ್ತಾ ಅಂತ ನೀವು ಚೆಕ್ ಮಾಡಿ. ಪೂರ್ಣಿ, ಅಭಿ, ನೀವಿಬ್ರು ನನ್ನ ಜೊತೆ ಬನ್ನಿ. ನಿಮ್ಮಿಬ್ರಿಗೂ ಬೇರೆ ಕೆಲಸ ಹೇಳ್ತೀನಿ, ಬನ್ನಿ. ಸಮರ್ಥ್, ಒಂದೊಂದ್ಸಲ ಇವ್ರ ಮಾತುಗಳೇ ಅರ್ಥ ಆಗಲ್ಲ. ಸರಿ ಬಾ, ಇವ್ರು ಹೇಳಿರೋ ಕೆಲಸಗಳನ್ನ ಮುಗಿಸೋಣ. ಅಭಿ, ಒಂದು ನಿಮಿಷ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡೋಣ ದೀಪಿಕಾ. ಮಾತಾಡೋಣ ಅಲ್ಲ, ನೀನೇ ಮಾತಾಡಬೇಕು. ನನಗೆಲ್ಲ ಪ್ರಶ್ನೆಗಳಿಗೂ ನೀನು ಇವತ್ತು ಉತ್ತರ ಕೊಡಬೇಕು. ಪ್ರಶ್ನೆಗಳ? ಹೌದು. ನಿನ್ಗೆ ಆ ಬೊಕ್ಕೆಗಳನ್ನೆಲ್ಲ ಗಿಫ್ಟಾಗಿ ಕಳಿಸ್ತಿರೋದು ಯಾರು? ಇಷ್ಟು ದಿನ ಬರದೇ ಇದ್ದಿದ್ದು ಈಗ ಯಾಕೆ ಬರ್ತಾ ಇದೆ? ಆಫೀಸು, ಕ್ಲೈಂಟ್ಸು ಅಂತೆಲ್ಲ ಹೇಳಬೇಡ, ನಾನು ಅದನ್ನು ನಂಬಲ್ಲ. ಸತ್ಯ ಹೇಳು ಅಭಿ, ನೀನು ನನಗೆ ಮೋಸ ಮಾಡ್ತಿಲ್ಲ ತಾನೇ? ಅಭಿ, ಯಾಕೇನು ಮಾತಾಡ್ತಿಲ್ಲ? ನೀನು ಈ ರೀತಿ ಸೈಲೆಂಟಾಗಿ ನಿಂತಿದ್ಯಾ ಅಂದರೆ ನಿನ್ನ ಲೈಫಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅಂತ ಅರ್ಥನಾ? ಹಾಗೇನಾದರೂ ಇದ್ರೆ ಹೇಳ್ಬಿಡು ಅಭಿ. ನಾನು ಒಂದೇ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ಈ ಮನೇಲಿ ಮಾತ್ರ ಅಲ್ಲ, ಈ ಭೂಮಿ ಮೇಲೂ ಇರಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಲೈಫಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅಂತ ಗೊತ್ತಾದರೆ ನನ್ನ ಪ್ರಾಣನೇ ಬಿಟ್ಬಿಡ್ತೀನಿ. ಛೇ, ದೀಪಿಕಾ ಹಾಗೆಲ್ಲ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ. ಏನು ಇಲ್ಲ ಅಂದಮೇಲೆ ನನ್ನ ಹತ್ರ ನಿಜ ಹೇಳು. ನಿಂಗೆ ಆ ಬೊಕ್ಕೆಗಳನ್ನ ಯಾರು ಕಳಿಸ್ತಾ ಇದ್ದಿದ್ದು? ನಿನಗೆ ಎಲ್ಲಿಗೆ ಹೋಗಿ ಬಂದೆ? ನನ್ನ ಫೋನ್ ಕಾಲ್ಸ್ನೂ ಯಾಕೆ ರಿಸೀವ್ ಮಾಡ್ತಿಲ್ಲ? ದೀಪಿಕಾ, ಇವಾಗ ನನ್ನ ಏನೂ ಕೇಳಬೇಡ. ಟೈಮ್ ಬಂದಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬೇಕಾಗಿಲ್ಲ. ಆ ಟೈಮ್ ಬರೋದ್ರೊಳಗೆ ನನ್ನ ಪ್ರಾಣನೇ ಇರಲ್ಲ. ನೀನು ಮಾತಾಡ್ತಿರೋದು ಕೇಳ್ತಿದ್ರೆ ನಂಗೆ ಭಯ ಆಗ್ತಿದೆ ಅಭಿ. ನಿಜ ಹೇಳು, ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ವಿಷಯ ಏನು ಅಂತ ನಾನು ಹೇಳ್ತೀನಿ. ಬೇಡ. ಬೇಡವಾ? ಯಾಕೆ? ನಿನ್ನ ಬಣ್ಣ ಬಯಲಾಗುತ್ತೆ ಅಂತನಾ? ಅಷ್ಟಕ್ಕೂ ಇವಳಿಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿಲ್ಲದೆ ಇರೋಕ್ಕೆ ಹೇಗೆ ಸಾಧ್ಯ? ಏ ಪೂರ್ಣಿ, ಏನಿದೆಲ್ಲ? ನನ್ನ ಗಂಡನ್ನು ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ದೀಪಿಕಾ, ನೀವಿಬ್ಬರು ದೂರ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ. ಆ ಗಿಫ್ಟ್ಗಳು, ಬೊಕ್ಕೆಗಳು ಎಲ್ಲ ಬರ್ತಿದ್ದಿದ್ದು ಅಭಿಗಲ್ಲ, ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.